ನಮಸ್ಕಾರ. ನನ್ನ ಹೆಸರು ನಿರಂಜನ್ ಅಂತೇಳಿ ಗೌರಿ ಮೋಟರ್ಸ್ ಶೋರೂಮಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ ಸೇಲ್ಸ್ ಮ್ಯಾನೇಜರ್ ಆಗಿ. ನಮ್ಮ ಶೋರೂಮ್ ಅಡ್ರೆಸ್ ಬಂದುಬಿಟ್ಟು ನಿಮಗೆ BH ರೋಡು, ಕಡೂರು, ವೆಂಕಟೇಶ್ವರ ದೇವಸ್ಥಾನ ಆಪೋಸಿಟು ರಾಯಲ್ ಟ್ರೀಟ್ ಹೋಟೆಲ್ ಪಕ್ಕನೇ. ಅಡ್ರೆಸ್ ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಯಾವುದೇ ರೀತಿ ಹೀರೋ ಬೈಕ್ಸು, ಆಮೇಲೆ ಸ್ಕೂಟಿ, ಯಾವುದೇ ರೀತಿ ಆಲ್ ಮಾಡಲ್ಸು, ಆಲ್ ಕಲರ್ಸ್ ಎಲ್ಲ ಅವೈಲಬಲ್ ಇರುತ್ತೆ. ನಿಮ್ಗೆ ಯಾವುದೇ ಸ್ಟಾಕ್ ಇಲ್ಲ ಅಂದರೆ ನೀವು ವಿತಿನ್ 24 ಅವರ್ಸ್ಗೆ ನಿಮಗೆ ಗಾಡಿ ತರಿಸ್ಕೊಡೋ ಜವಾಬ್ದಾರಿ ನಮ್ಮದು. ಯಾವುದೇ ಗಾಡಿ, ಯಾವುದೇ ಮಾಡಲು, ಆಮೇಲೆ CC ಇಂಜಿನ್ ಯಾವುದೇ ಬೇಕು ಅಂದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನಮ್ಮ ಶೋರೂಮ್ದು ಕಾಂಟ್ಯಾಕ್ಟ್ ನಂಬರು ಇಲ್ಲಿ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ನೆಕ್ಸ್ಟು. ಆಮೇಲೆ ಅಡ್ರೆಸ್ಸು ಮೆನ್ಷನ್ ಮಾಡ್ತಾರೆ. ಪ್ಲೀಸ್ ದಯವಿಟ್ಟು ನಮ್ಮ ಶೋರೂಮಿಗೆ ಬಂದು ವಿಸಿಟ್ ಕೊಟ್ಟು ಇದು ಮಾಡಿ. ಸರ್ ನಮಸ್ತೆ, ನಮ್ಮ ಹೆಸರು ನಿರಂಜನ್ ಅಂತೇಳಿ. ಗೌರಿ ಮೋಟರ್ಸು ಇದು ಶೋರೂಮ್ ಕಡೂರು, ಚಿಕ್ಕಮಗಳೂರು ಡಿಸ್ಟಿಕ್ಕು. ಸೊ ಇದು ಬಂದುಬಿಟ್ಟು ನಿಮಗೆ ಎಕ್ಸ್ಟ್ರೀಮ್ 125 ಹೊಸ ಮಾಡಲು, ಅಂದರೆ 1 ವರ್ಷ ಆಗಿದೆ ಲಾಂಚ್ ಆಗಿ. ಇದರಲ್ಲಿ ಒಳ್ಳೆ ಬೆನಿಫಿಟ್ ಇದೆ. ಆಪ್ಷನ್ಸ್ ಏನಿದೆ, ಸ್ಪೋರ್ಟ್ಸ್ ವೆಹಿಕಲ್ ಇದ್ದಂಗಿದೆ. ನಿಮಗೆ LED ಲೈಟ್ ಬರುತ್ತೆ, ಆಮೇಲೆ ಡಿಜಿಟಲ್ ಮೀಟ್ರ್ ಬರುತ್ತೆ, ಆಮೇಲೆ ಡಿಮ್ ಆ್ಯಂಡ್ ಡಿಪ್ ಬರುತ್ತೆ ಮಾಮೂಲಿ. ಆಮೇಲೆ LED ಲೈಟು ಮತ್ತು ಐತ್ರೇಸ್ ಸಿಸ್ಟಮ್ ಬರುತ್ತೆ ಇದರಲ್ಲಿ. ಐತ್ರೇಸ್ ಅಂದ್ಬಿಟ್ಟು, ಐತ್ರೇಸ್ ಏನಂದರೆ ನಿಮಗೆ ಗಾಡಿ ಮೂವ್ ಆಗಬೇಕಾದ್ರೆ ಒಂದು 1 ನಿಮಿಷದಿಂದ 2 ನಿಮಿಷ ಹಂಗೆ ಗಾಡಿ ನ್ಯೂಟ್ಲ್ ಮಾಡಿಬಿಟ್ರೆ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಅದಾದಮೇಲೆ ಜಸ್ಟ್ ಕ್ಲಚ್ ಹಿಡಿದ್ರೆ ಸಾಕು, ಅದೇ ಆಟೋಮೆಟಿಕ್ ಆನ್ ಆಗುತ್ತೆ. ಆಮೇಲೆ ನಿಮಗೆ ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ಎಕ್ಸ್ಟ್ರೀಮ್ 125 2 ವೇರಿಯಂಟ್ ಬರುತ್ತೆ, ABS ಅಂತೇಳಿ ಮತ್ತು IBS ಅಂತೇಳಿ. ABSಗೂ IBSಗೂ ಏನು ಡಿಫ್ರೆನ್ಸ್ ಅಂದರೆ, IBS ಅಂದರೆ ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್ ಅಂತೇಳಿ. ಅದರಲ್ಲಿ ನಿಮಗೆ ಫ್ರಂಟ್ ಬ್ರೇಕ್ ಹಿಡಿದ್ರೆ 2 ಅಪ್ಲೈ ಆಗುತ್ತೆ, ಫ್ರಂಟು ಬ್ಯಾಕು. ABS ಅಲ್ಲಿ ಒಂದೇ ಅಪ್ಲೈ ಆಗುತ್ತೆ. ಸೊ ಹಂಗಾಗಿ ನಿಮಗೆ ಯೂಸ್ ಇದೆ. ಇದು ಸ್ಪೋರ್ಟ್ಸ್ ವೆಹಿಕಲ್ಲು ಮತ್ತು ಮೈಲೇಜು ನಿಮಗೆ ಬಂದುಬಿಟ್ಟು 50ರಿಂದ 55 ಕೊಡುತ್ತೆ. 125 cc ಇಂಜಿನ್ನು, ಸ್ಪೋರ್ಟ್ಸ್ ವೆಹಿಕಲ್ಲು. ಆಮೇಲೆ LED ಲೈಟು, LED ಇಂಡಿಕೇಟ್ರ್ ಬರುತ್ತೆ ನಿಮಗೆ. ಫ್ರಂಟ್ ಡಿಸ್ಕ್ ಬರುತ್ತೆ, LED ಲೈಟು, LED ಇಂಡಿಕೇಟ್ರು, ಫ್ರಂಟ್ ಡಿಸ್ಕು. ಬ್ಯಾಕ್ ಬಂದುಬಿಟ್ಟು ನಿಮಗೆ ನಾರ್ಮಲ್ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ. ಟೈಲ್ ಲ್ಯಾಂಪು LED ಫುಲ್ LED ಕೌಲು ಎಲ್ಲ. ಆಮೇಲೆ 2 ಸೀಟರು. ಓಕೆ ಸರ್, ಇದು ಫ್ಯೂಯಲ್ ಟ್ಯಾಂಕ್ ಎಷ್ಟು ಲೀಟ್ರ್ ಇದೆ ಸರ್? ಇದು ಫ್ಯೂಯಲ್ ಟ್ಯಾಂಕ್ ಬಂದುಬಿಟ್ಟು ನಿಮಗೆ 11 ಲೀಟ್ರ್ ಹಿಡಿಯುತ್ತೆ ಸರ್. 11 ಲೀಟ್ರು. ಗಾಡಿ ವೆಯ್ಟ್ ಬಂದುಬಿಟ್ಟು ನಿಮಗೆ 113 kg ಬರುತ್ತೆ. ಸರ್ ಇದು ವೀಲ್ ಬೇಸ್ ಬಂದುಬಿಟ್ಟು ನಿಮಗೆ 90/17 ಬರುತ್ತೆ. ವೀಲ್ ಬೇಸ್ ಬಂದುಬಿಟ್ಟು ನಿಮಗೆ ಮಾಮೂಲಿ ಅಲಾಯ್ ವೀಲ್ ಬರುತ್ತೆ. ಆಮೇಲೆ ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಇಲ್ಲ ಸರ್, ವೀಲ್ ಬೇಸು ಎಲ್ಲ ಸೇಮ್ ಇದೆ. ಬಟ್ ಅಂದರೆ ಬ್ರೇಕಿಂಗ್ ಸಿಸ್ಟಮ್ ಒಂದೇ ಚೇಂಜ್ ಅಷ್ಟೇ ನಿಮಗೆ. ಅದು ABS ಬಂದುಬಿಟ್ಟು ನಿಮಗೆ ವೆಹಿಕಲ್ ಕಾಸ್ಟ್ ಆನ್ ರೋಡ್ ಬಂದುಬಿಟ್ಟು ನಿಮಗೆ 142 ಆಗುತ್ತೆ. IBSಗೆ ಕಮ್ಮಿ ಆಗುತ್ತೆ. IBS ಬಂದುಬಿಟ್ಟು ನಿಮಗೆ 127 ಆಗುತ್ತೆ. IBS ಇದೆ, ABS ಸ್ಟಾಕ್ ಇಲ್ಲ. ABS ಇದೆ, ನಿಮಗೆ ಬೇಕು ಅಂದರೆ ತರಿಸ್ಕೊಡ್ತೀವಿ. ಏನಂದರೆ ಡಿಫ್ರೆನ್ಸು ನಿಮಗೆ ಬ್ರೇಕಿಂಗ್ ಸಿಸ್ಟಮ್ ಒಂದೇ ಡಿಫ್ರೆನ್ಸು, ಅದಕ್ಕೂ ಇದಕ್ಕೆ 20,000 ಡಿಫ್ರೆನ್ಸ್ ಬರುತ್ತೆ. ಟಾಪ್ ಸ್ಪೀಡ್ ಎಷ್ಟಾಗುತ್ತೆ ಸರ್? ಟಾಪ್ ಸ್ಪೀಡ್ 120 ಆಗುತ್ತೆ. ಮತ್ತು ನಿಮಗೆ ಮೈಲೇಜು ಮಿನಿಮಮ್ 50 ಅಂತೂ ಪಕ್ಕ ಕೊಡ್ತೀವಿ. ಯಾಕೆಂದರೆ ಆಲ್ರೆಡಿ ಸಖತ್ ಗಾಡಿ ಕೊಟ್ಟಿದ್ದೀವಿ. ಒಳ್ಳೆ ಸೇಲಿಂಗು, ಒಳ್ಳೆ ಮೂವಿಂಗ್ ವೆಹಿಕಲ್ ಇದು. ಎಕ್ಸ್ಟ್ರೀಮ್ ಸರ್, ಕಸ್ಟಮರ್ ಫೀಡ್ಬ್ಯಾಕ್ ಬಂದುಬಿಟ್ಟು 45ರಿಂದ 50 ಹೇಳ್ತಿರೋದು. ಆಮೇಲೆ ಇಂಜಿನ್ ಆಯಿಲ್ ಚೇಂಜ್ ಇನ್ನೆಲ್ಲ ಮಾಮೂಲಿ 3,000ಕ್ಕೆ ಒಂದು ಸತಿ. ಆಮೇಲೆ 4 ಸರ್ವಿಸ್ ಫ್ರೀ ಇರುತ್ತೆ ನಮ್ಮದು. ಇಂಜಿನ್ ವಾರಂಟಿ 5 ವರ್ಷ ಇರುತ್ತೆ. ಆಮೇಲೆ 5 ವರ್ಷ ಇಲ್ಲ 70,000 ಕಿಲೋಮೀಟ್ರ್, ಎರಡರಲ್ಲಿ ಯಾವ್ದು ಫಸ್ಟ್ ಆಗುತ್ತೆ ಅದು. ಶೋರೂಮ್ ಕಡೆಯಿಂದ ಏನಾದರೂ ವಾರಂಟಿ ಏನಾದರೂ ಎಕ್ಸ್ಟ್ರಾ ಅಂತೇನಿಲ್ಲ ಸರ್, ನಮ್ಮ ಕಂಪ್ನಿಯಿಂದನೇ 5 ವರ್ಷ ಇಂಜಿನ್ ವಾರಂಟಿ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ವೇರಿಯೇಷನ್ ಏನಂದರೆ, ನಿಮಗೆ TVS ಅಪಾಚಿ ಔಟ್ಲುಕ್ ಏನಿದೆ ಸೇಮ್ ಅದೇ ಥರ ಲುಕ್ ಇದೆ. ಬಟ್ TVS ಅಪಾಚಿ ನಿಮಗೆ 160, ಬಟ್ ನಮ್ಮದು 125. ಸೇಮ್ ಮುಂದ್ಗಡೆ ಮಾಸ್ಕಿಂದ ಹಿಡಿದು ಎಲ್ಲದು ವೇರಿಯಂಟ್ ಇದೆ. ಆಮೇಲೆ ನಿಮಗೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ.
ಬ್ಲೂಟೂತ್ ಕನೆಕ್ಟಿವಿಟಿ ಅಂದರೆ ನಿಮಗೆ ಜಸ್ಟ್ ಮೊಬೈಲ್ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ರೀತಿ ಅದು ಕಾಲ್ ಬಂದರೆ ಅಥವಾ ಮೆಸೇಜ್ ಬಂದರೆ ನೋಟಿಫಿಕೇಷನ್ ಬರುತ್ತೆ ಅಷ್ಟೇ. ಅದು ಬಂದುಬಿಟ್ಟು ನಿಮಗೆ ಇದರಲ್ಲಿ ಕಲರ್ ವೇರಿಯಂಟ್ ಬಂದುಬಿಟ್ಟು ನಿಮಗೆ 4 ಕಲರ್ ಸಿಗುತ್ತೆ. ಬ್ಲೂ ಸಿಗುತ್ತೆ, ಬ್ಲ್ಯಾಕು, ರೆಡ್ಡು, ಆಮೇಲೆ ಇನ್ನೊಂದು ಸಿಲ್ವರ್ ಕಮ್ ರೆಡ್ಡು. ಎಲ್ಲ ಥರದ್ದು ತರಿಸ್ಕೊಡ್ತೀರಾ? ನಾನು ತರಿಸ್ಕೊಡ್ತೀವಿ. ಎಲ್ಲ ಥರದ್ದು ನಿಮ್ಗೆ ಯಾವ ಕಲರ್ ಬೇಕು ಅಂದರೆ ಸ್ಟಾಕ್ ಇಲ್ಲ ಅಂದರೆ ವಿತಿನ್ 24 hours ನಿಮಗೆ ಗಾಡಿ ಸ್ಟಾಕ್ ಸಿಗುತ್ತೆ. ಆಮೇಲೆ ನಿಮಗೆ ಬಂದುಬಿಟ್ಟು LED ಇಂಡಿಕೇಟರ್ ಬರುತ್ತೆ. ಇಂಡಿಕೇಟರ್ ಆನ್ ಮಾಡಿ ತೋರಿಸ್ತೀನಿ ಬೇಕಿದ್ರೆ. ಫ್ರಂಟು ಬ್ಯಾಕು LED ಇಂಡಿಕೇಟರ್ಸ್ ಬರುತ್ತೆ, ಲೆಫ್ಟು ರೈಟು. ಸರ್ ಆನ್ ಮಾಡಿ ತೋರಿಸ್ತೀರಾ ಒಂದ್ಸಲ ಸೌಂಡ್? ಓಕೆ, ಸೌಂಡು ಚೆಕ್ ಮಾಡಿ. ಸೌಂಡು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಆಮೇಲೆ ಇನ್ನೊಂದು ಫೀಚರ್ ಏನಂದರೆ ನಿಮಗೆ ಸೈಡ್ ಸ್ಟ್ಯಾಂಡ್ ಓಪನ್ ಮಾಡ್ತಿದ್ದಂಗೆ ಗಾಡಿ ಆಫ್ ಆಗಿಬಿಡುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ. ಗಾಡಿ ಸೈಡ್ ಸ್ಟ್ಯಾಂಡ್ ತೆಗೆದ ಮೇಲೇ ಗಾಡಿ ಸ್ಟಾರ್ಟ್ ಆಗೋದು. ಇಲ್ಲ ಅಂದರೆ ನೋಡಿ, ಜಸ್ಟ್ ವಾಚ್, ಗಾಡಿ ರನ್ನಿಂಗಲ್ಲಿದೆ, ಗೇರಲ್ಲಿದೆ, ಸೈಡ್ ಸ್ಟ್ಯಾಂಡ್ ಆಗ್ತಿದ್ದಂಗೆ ಆಫ್ ಆಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಸೆಲ್ಫ್ ಆಗೋಲ್ಲ, ಏನೂ ಆಗೋಲ್ಲ. ನೀವು ಸೈಡ್ ಸ್ಟ್ಯಾಂಡ್ ತೆಗೆದುಬಿಟ್ಟೆ ಸ್ಟಾರ್ಟ್ ಮಾಡಬೇಕು. ಏನಕ್ಕೆ ಅಂದರೆ ಇವಾಗ ಆಕ್ಸಿಡೆಂಟ್ ಪರ್ಪಸ್ಸು ಸೈಡ್ ಸ್ಟ್ಯಾಂಡ್ ತೆಗೆದಲ್ಲೇ ಇರೋದು. ಸೊ ಸೈಡ್ ಸ್ಟ್ಯಾಂಡ್ ಓಪನ್ ಮಾಡೋ ಹಂಗೆ ಹೋಗ್ತಿರ್ತಾರೆ. ಸೊ ಹಂಗಾಗಿ ಕಸ್ಟಮರ್ ಒಳ್ಳೆಯದಕ್ಕೋಸ್ಕರ ಇದು ಸೆನ್ಸರು ಅಲೋ ಮಾಡಿದ್ದಾರೆ. ಆಮೇಲೆ ನಿಮಗೆ ಫ್ರಂಟು ನಿಮಗೆ 2 ಸಸ್ಪೆನ್ಷನ್ ಬರುತ್ತೆ. ಫೋರ್ಕ್ ಪೈಪು, ವಿತ್ ಫೋರ್ಕ್ ಆಯಿಲಿಗೆ. ಆಮೇಲೆ ಹೆವಿ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಒಳ್ಳೆ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಯಾವುದೇ ರೀತಿ ನಿಮಗೆ ಬ್ಯಾಕ್ ಪೇಯ್ನ್ ಆಗಲಿ ಏನು, ಆಮೇಲೆ ಗಾಡಿ ಓಡಿಸ್ಬೇಕಾದ್ರೆ ಹ್ಯಾಂಡ್ಲ್ ಇಟ್ಕೊಂಡಾಗ ಪೇಯ್ನ್ ಆಗಲಿ ಏನೂ ಬರೋಲ್ಲ. ಬೇರೆ ಗಾಳಿಗೆ ಓಡಿಸ್ಕೊಂಡ್ರೆ ಇದಕ್ಕೆ ಹೆವಿ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಬ್ಯಾಕ್ ಬಂದುಬಿಟ್ಟು ನಿಮಗೆ ಸಿಂಗಲ್ ಸಸ್ಪೆನ್ಷನ್ ಇದೆ, ಸಿಂಗಲ್ ಸ್ಪ್ರಿಂಗ್ ಸಸ್ಪೆನ್ಷನ್ನು. ಏನಕ್ಕೆ ಇದು ಕೊಟ್ಟಿದ್ದಾರೆ ಅಂದರೆ ನಿಮಗೆ ಗುಂಡೀಲಿ ಏನೇ ಆದ್ರೂ ಏನು ಪ್ರಾಬ್ಲಮ್ ಆಗ್ಬಾರ್ದು ಹಿಂದೆ ಕೂತೋರಿಗೆ. ಆಮೇಲೆ ಬ್ಯಾಕ್ ಪೇನ್ ಬರೋಲ್ಲ, ಯಾವುದೇ ಕಾರಣಕ್ಕೂ ಬ್ಯಾಕ್ ಪೇನ್ ಅಂತೂ ಬರೋಲ್ಲ. ಆಮೇಲೆ ಎಷ್ಟೇ ಲಾಂಗ್ ಹೊಡೆದ್ರೂ ಸ್ಟ್ರೈನ್ ಅನಿಸಲ್ಲ, ನಿಮಗೆ ಸ್ಟ್ರೈನ್ ಆಗೋಲ್ಲ. ಗಾಡೀಲಿ ಎಲ್ಲ ಚೆನ್ನಾಗಿ ಇದೆ. ಸರ್ ಇದು ಬಂದುಬಿಟ್ಟು ನಿಮಗೆ 5 ಗೇರ್ಸ್ ಇರುತ್ತೆ. ಫಸ್ಟ್ ಗೇರ್ ಬಂದುಬಿಟ್ಟು ಫ್ರಂಟು, ಇನ್ನು 4 ಗೇರ್ ಬಂದುಬಿಟ್ಟು ಬ್ಯಾಕು. ಯಾಕಂದರೆ ನಮ್ಮ ಶೋರೂಮ್ ಹೀರೋ ಗೌರಿ ಮೋಟರ್ಸು ಕಡೂರು. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ನಮ್ಮ ಡಿಸ್ಟಿಕಲ್ಲಿ ಒಳ್ಳೆ ಫೇಮಸ್ ಶೋರೂಮ್ ನಮ್ಮದು, ಎಲ್ಲ ಕಡೆ ಪ್ರಸಿದ್ಧಿಯಾಗಿದೆ. ನಿಮ್ಗೆ ಯಾವುದೇ ಗಾಡಿ ಬೇಕು ಅಂದರೂ ಏನೇ ಬೇಕು ಅಂದ್ರೂ ನಮ್ಮ ಶೋರೂಮ್ ವೆಬ್ಸೈಟ್ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ನಮ್ಮ ಶೋರೂಮ್ದು ಈಗ ಡೀಟೇಲ್ಸ್ ಕೊಡ್ತೀವಿ, ಫೋನ್ ನಂಬರ್ಸು, ಆಮೇಲೆ ಎಲ್ಲ ಅಡ್ರೆಸ್ಸು ಫುಲ್ ಡೀಟೇಲ್ಸ್ ಕೊಡ್ತೀವಿ. ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಆಫರ್ ಪ್ರೈಸಿಗೆ ಮಾಡಿಕೊಡ್ತೀವಿ. ದಯವಿಟ್ಟು ಬನ್ನಿ. ಚಾನಲ್ ಕಡೆಯಿಂದ ಏನಾದರೂ ಆಫರ್ ಕೊಡ್ತೀವಿ ಸರ್? ಚಾನಲ್ ಕಡೆಯಿಂದ ಕೊಡ್ತೀವಿ ಸರ್. ನೀವು ಸಬ್ಸ್ಕ್ರೈಬ್ ಆಗಿ ಬನ್ನಿ. ಈ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಆಗಿದ್ದೀವಿ ಅಂತೇಳಿ ಬಂದಮೇಲೆ ನಾವು ಆಫರ್ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.